ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ಪಷ್ಟವಾಗಿ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಸತೀಶ್ ಅವರು. ಸರ್ಕಾರಕ್ಕೆ ಯಾವುದೋ ಒಂದು ಸ್ಕೀಮಿಂದ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಅಂದರೆ ಅದು ಬರಬಾರ್ದು, ಒಂದು ಪಾಯಿಂಟ್ ಹೇಳ್ತಾರೆ. ಎರಡನೇ ಪಾಯಿಂಟ್ ಹೇಳ್ತಾರೆ, ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಬಾರ್ದು, 2 ಪಾಯಿಂಟ್ ಹೇಳ್ತಾರೆ. ಮೂರನೇದು, ನಾನು ಕ್ಯಾಬಿನೆಟಲ್ಲಿ ಇದನ್ನು ಡಿಸ್ಕಸ್ ಮಾಡ್ತೀವಿ, ಫಸ್ಟ್ ಕ್ಯಾಬಿನೆಟ್ ಬರುತ್ತಲ್ಲ ಅಂತ. ಅಂದರೆ DK ಶಿವಕುಮಾರ್ ಅವರ ಮೊದಲ ಕ್ಯಾಬಿನೆಟ್ಟು ಭಾಳ ಸವಾಲಿನದ್ದಾಗಿರುತ್ತೆ, ಅದು ಸುಲಭವಾಗಿರಲ್ಲ, ಅವರ ಪಾಲಿಗೆ ಅದು ದುಬಾರಿ ಆಗಿರುತ್ತೆ. ಇನ್ನೂ ಒಂದಿದೆ ಸರ್, ರಾಹುಲ್ ಗಾಂಧಿಯವರಿಗೆ ಕಂಪ್ಲೇಂಟ್ ಕೊಡಿಸಿದ್ದಾರೆ, ಇವರಲ್ಲ ವಿಪಕ್ಷಗಳು ಕಂಪ್ಲೇಂಟ್ ಕೊಟ್ಟಿದೆ. ರಾಹುಲ್ ಗಾಂಧಿಯವರಿಗೆ ಅಲ್ಲಿನ ಬಿಡದಿ ಟೌನ್ಶಿಪ್ನ ಒಂದಷ್ಟು ಡೇಟಾಗಳನ್ನು ಕೊಡೋ ಮೂಲಕ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಅನ್ನುವ ಮೆಸೇಜನ್ನು ತಲುಪಿಸೋಕ್ಕೆ ಇವರೆಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂದರೆ DK ಶಿವಕುಮಾರ್ ಅವರ ಹೆಸರು ಕೆಡಿಸೋದಕ್ಕೆ, ಇವರು ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಅನ್ನೋದನ್ನು ಬಿಂಬಿಸೋಕೆ, ನಿನ್ನೆ ಅಶೋಕ್ ಅವರು ಹೇಳಿದರು CM ಅಂದರೆ ಕಮಿಷನ್ ಮಿನಿಸ್ಟರ್ ಅಂತ, ಮುಖ್ಯಮಂತ್ರಿಗಳನ್ನ ಕಮಿಷನ್ ಮಿನಿಸ್ಟರ್ ಅಂತ ಬಿಂಬಿಸೋಕೆ ಇವರ ಎದುರಾಳಿಗಳು ವ್ಯವಸ್ಥಿತವಾಗಿ ಸಂಘಟಿತರಾಗ್ತಾ ಇದ್ದಾರೆ. ಇದು ಒಂದು ಫಸ್ಟ್ ಇಂಡಿಕೇಶನ್. ಎರಡನೇದು, ಕರ್ನಾಟಕದ ಚತುರ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ನ ಬಿಟ್ಟಿದ್ದಾರೆ, ಅಧಿಕೃತವಾಗಿ ಬಿಟ್ಟಿದ್ದಾರೆ. ಆಯ್ತಪ್ಪ, ಕೃಷಿಯಿಂದ 1400 ಕೋಟಿ ಮಾಡೋದು ಹೆಂಗೆ ಅಂತ ನಮ್ಮ ರೈತರಿಗೂ ಹೇಳ್ಕೊಡಿ ಅಂತ. ಅಂದರೆ ಕುಮಾರಸ್ವಾಮಿಯವರ ಮಾತಿನ ತಾತ್ಪರ್ಯನೂ ಅದೇ, ಇದು ರಿಯಲ್ ಎಸ್ಟೇಟು ಕ್ಯಾಂಡಿಡೇಟು ಅಂತ ಪ್ರೊಜೆಕ್ಟ್ ಮಾಡೋಕ್ಕೆ ಅಂತ ಎಲ್ಲ ತಯಾರಿಗಳನ್ನ ಇವರು ಮಾಡ್ಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿಯವರ ಈ ಹೇಳಿಕೆನ ಅದನ್ನು ಕೌಂಟರ್ ಮಾಡ್ಬೋದು. ಈಗ ರಾಜಕಾರಣಿಗಳಿಗೆ ಎಲ್ಲಿಂದ ದುಡ್ಡು ಬರುತ್ತೆ ನಾವು ಹಲವಾರು ಬಾರಿ ಡಿಸೈಡ್ ಮಾಡಿದ್ದೀವಿ ಸರ್. ಅದನ್ನು ನಾವು ಹೆಂಗೆ ಅದನ್ನು ಹೇಳಬೇಕು ಅಂದರೆ ನಾವು ಸೂಕ್ತ ವ್ಯಕ್ತಿಗಳೆಲ್ಲ ಯಾರು CAನ ಕೂರಿಸಿ, ಅಡ್ಜಸ್ಟ್ಮೆಂಟ್ CAಗಳು ಅಂತಿರ್ತವೆ, ದೊಡ್ಡ ದೊಡ್ಡ CAಗಳು, ಅವ್ರನ್ನ ಕೂರಿಸಿ ಏನೋ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡುವುದು ಹೇಗೆ, ಕುಟುಂಬದ ಸದಸ್ಯರ ಹೆಸರಲ್ಲಿ ಸಾಲ ತೆಗೆದುಕೊಂಡು ಅದನ್ನು ಏನೋ ಪ್ರಾಪರ್ಟಿಗಳನ್ನು ಪರ್ಚೇಸ್ ಮಾಡುವುದು ಹೇಗೆ, ಕೋಆಪರೇಟಿವ್ ಸೊಸೈಟಿಗಳನ್ನು ಮಾಡಿಕೊಂಡು ಅದರ ಮೂಲಕ ಟ್ರಾನ್ಸಾಕ್ಷನ್ ಮಾಡುವುದು ಹೇಗೆ, ತೆರಿಗೆ ವಂಚನೆ ಮಾಡೋದು ಹೇಗೆ ಅಂತ ಅವರು ಹೇಳಿಸಿದ್ರೆ ಇವ್ರಿಗೆ ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ. ಇದು ಎಲ್ಲ ರಾಜಕಾರಣಿಗಳ ಏನೋ ಜೇಬು ತೂತೆ ಅಥವಾ ಎಲ್ಲರೂ ಗಾಜಿನ ಮನೆಯಲ್ಲಿರೋ. ಆದರೆ ಕರ್ನಾಟಕದ ಚತುರ ಕುಮಾರಣ್ಣ ಅವರು ಕರೆಕ್ಟ್ ಸಂದರ್ಭ ನೋಡಿ, ಆ ಕಡೆಯಿಂದ ರಾಹುಲ್ ಗಾಂಧಿಯವ್ರಿಗೊಂದು ಅರ್ಜಿ ಹೋಗುತ್ತೆ, ಈ ಕಡೆ ಸತೀಶ್ ಜಾರಕಿಹೊಳಿ ಅವರೇ ಈ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಕುಮಾರಣ್ಣವರು 1400 ಕೋಟಿ ಎಲ್ಲಪ್ಪ ಬಂತು, 3 ಎಕರೆ ಜಮೀನಿಂದ 1400 ಕೋಟಿ ಬಂತ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಹೆಜ್ಜೆ ಹೆಜ್ಜೆಗೂ ಗಾಯ ಮಾಡುವ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯ ಜಾಣ್ಮೆಯನ್ನು ತೋರ್ತಾರೋ ಗೊತ್ತಿಲ್ಲ. ಹಿಂಗೆ ಕಂಪೇರ್ ಮಾಡಿದ್ರೆ ಇವತ್ತು ಇಬ್ಬರೇ ಮಾತಾಡಿರೋದು ಅನ್ಸುತ್ತೆ. ಈ ಸೀನಿಯರ್ಗಳು ಯಾರ ಪಾಪ ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಮಾಡಬೇಕಿತ್ತು. ಒಂದು ಚೆಲುವಣ್ಣ, ಇನ್ನೊಬ್ಬರು ಬಾಲಣ್ಣ. ಪಾಪ ಬಾಲಣ್ಣ ಅಶೋಕ್ ಅವ್ರನ್ನ ಏನೋ ಸಿಂಗ್ಯುಲರಲ್ಲಿ ಬೈದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾರು DK ಅವ್ರ ಪರ ನಿಂತು. ಚೆಲುವಣ್ಣ ಅವ್ರ ಪಾಪ ಫಸ್ಟ್ ಲಿಸ್ಟಲ್ಲಿ ವಂಚಿತರಾದ ಚೆಲುವಣ್ಣ ಅವರು ಪಾಪ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಬಂದು ಪಾಪ ಇವ್ರ ಪರವಾಗಿ ನಿಂತು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬೇರೆ ಯಾವ ಸೀನಿಯರ್ಗಳು ಕೂಡ ಕುಮಾರಸ್ವಾಮಿಯವ್ರಿಗೆ ಹೇಗೆ ಬಂತು ಅಂತ ಕೇಳುವ ಇದಾಗಲಿ, ಅಥವಾ ಅದು ನೋಡಿ ಗಾಜಿನ ಮನೇಲಿ ಅವ್ರು ಇದ್ದಾರೆ ಅಂತ ಹೇಳುವ ಏನೋ ಒಂದು 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 ಪ್ರಯತ್ನವನ್ನಾಗಿ ಮಾಡ್ತಾ ಇಲ್ಲ. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ DK ಅವರು ಏಕಾಂಗಿನ ಅಂತ. ಮುಖ್ಯಮಂತ್ರಿಗಳು ಕೇವಲ ತನ್ನ ತಮ್ಮನನ್ನಷ್ಟೇ ಬೆನ್ನಿಗೆ ನಿಂತ್ಕೊಂಡು ಹೋಗಬಾರ್ದು. ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ರಲ್ಲ ಅವತ್ತು, ಅವರು ಮತ್ತು ಅವ್ರ ತಮ್ಮ ಇಬ್ಬರು ಬಂದಿದ್ರು ಅಂತ. ತಮ್ಮ ಹೋಗಬಾರ್ದು ಅಲ್ಲಿಗೆ, ಸೀನಿಯರ್ ಲೀಡರ್ಗಳು ಹೋಗಬೇಕು. ಈ ಸಿದ್ದರಾಮಯ್ಯನವರೆಲ್ಲರೂ ಹೋಗ್ತಾರಾ? ಅವ್ರ ಪರವಾಗಿ ಯಾರು ಹೋಗ್ಬಿಡ್ತಾರೆ ದೊಡ್ಡವರು. ಹಾಗೆ ನೀವು ದಯಮಾಡಿ ಮುಖ್ಯಮಂತ್ರಿಗಳು ಕೊನೆಗೆ ಯಾರು ಹೇಳೋರಿರ್ಲಿಲ್ಲ ಪಾಪ. ಅವ್ರ ಮಗ ಯತೀಂದ್ರ ಅವರೇ ಏನಪ್ಪ ಅಂದ್ರೆ 5 ವರ್ಷ ನಮ್ಮ ತಂದೆ ಅಂತ ಅದು ಆಯ್ತಲ್ವ ಸರ್, ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ. ಹಾಗಾಗಿ ಸರ್ ಮುಖ್ಯಮಂತ್ರಿಯ ಸುತ್ತ ಅದೇ ತರ ಈಗ DK ಸುರೇಶ್ ಅವರು ಮಾಡ್ತಾ ಇದಾರೆ ಅಂತೇಳಿ ನೀವು ಹೇಳ್ತಾ ಇದ್ದೀರಿ ಸರ್. ಅಲ್ಲ, ಅವ್ರು ಮಾಡಬಾರ್ದು ಅಂತ ಬೇರೆಯವರು ಅವ್ರ ಬೆನ್ನಿಗೆ ನಿಂತ್ಕೊಳ್ಳೋರು ಸುತ್ತ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್. ಒಟ್ಟಾರೆ ಇದನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ ಸಾಹಿಲ್, ಮುಖ್ಯಮಂತ್ರಿಗಳ ಸುತ್ತ ಒಂದು ವಿರೋಧಿಗಳ ಕೂಟ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಇದನ್ನು ಹೇಗೆ ಅವರು ಏನೋ ಇಡೀ ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದು ಒಂದು ಭಿನ್ನಮತದ ಸ್ಫೋಟಕ್ಕೆ ಒಂದು ಉದಾಹರಣೆ. ಅದು ಭಿನ್ನಮತದ ಸ್ಫೋಟ. ಇದು ಈಗ ಹೇಳೋಕ್ಕಾಗಲ್ಲ. ಈ ಕ್ಯಾಬಿನೆಟ್ಟಲ್ಲಿ ರೆವಿನ್ಯೂ ಖಾತೆ ಪರಮೇಶ್ವರ್ ಸರ್ ಹತ್ರ ಇದೆ, ಸೀನಿಯರ್ ಮಿನಿಸ್ಟ್ರಿಗಳೆಲ್ಲ ಸಿದ್ದು ಟೀಮೇ ಇದೆ, ಇವರು ಕೈಗಾರಿಕಾ ಮಂತ್ರಿ MB ಪಾಟೀಲ್ರಿದ್ದಾರೆ, ಸೀನಿಯರ್ ಮಿನಿಸ್ಟ್ರಿಗಳೆಲ್ಲ ಇದ್ದಾರೆ, ಜಾರ್ಜ್ ಅವರಿದ್ದಾರೆ. ಬಿಡದಿ ಟೌನ್ಶಿಪ್ನಲ್ಲಿ ಏನಾಗಿದೆ, ಯಾರ್ದಿದೆ, ಎತ್ತಿದೆ, ಯಾರೋ DCದಿದೆ ಅಂತ ಮಾತಾಡ್ತಿದ್ರು. ಇದು ಯಾರು ಕಡತ ತಗೊಂಡೋಗಿ ಕ್ಯಾಬಿನೆಟಲ್ಲಿ ನಿಂತು ಕ್ವಾಟ್ಲೆ ಕೊಡದೇ ಇದ್ದರೆ ಸಾಕು. ಈ ಚಾನ್ಸಸ್ ಕೂಡ ಇದೆ. ಈಗ ಯಾಕೆ ಏನೋ ಸತೀಶ್ ಜಾರಕಿಹೊಳಿ 2 ಸರಿ ಹೇಳ್ತಾ ಇದ್ದಾರೆ ಫಸ್ಟ್ ಕ್ಯಾಬಿನೆಟ್ ಇನ್ನೂ ಆಗಿಲ್ಲ, ಕ್ಯಾಬಿನೆಟಲ್ಲಿ ನಾವು ಡಿಸ್ಕಸ್ ಮಾಡೋಣ, ಇದನ್ನು ಚರ್ಚೆ ಮಾಡೋಣ ಅಂತ ಹೇಳೋದು ನೋಡಿದರೆ, ಕ್ಯಾಬಿನೆಟಲ್ಲಿ ಯಾವ್ದಾರ ದಾಖಲೆ ಇಟ್ಟರೆ ಇವರು ಅದನ್ನು ರಾಹುಲ್ ಗಾಂಧಿಗೆ ತಲುಪಿಸಿದ್ರೆ
ಒಂದು ಉತ್ಸಾಹದಿಂದ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಅದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಮೊದಲನೇ ದಿವಸನೇ ಅವ್ರ ವಿರುದ್ಧ ಮಾತಾಡಬೇಕು ಅಂತ ಏನು ಬರೆದಿಲ್ಲ ಅಲ್ವಾ ಸರ್? ನೀವು ಯಾರನ್ನು ಕೂರಿಸಿದ್ರು ಅದೇ ಮಾಡೋದು, ಅದೇ ಆ ಕುರ್ಚಿ ಮೇಲೆ ಕೂತ್ರೆ ಅದನ್ನೇ ಮಾಡೋದು. ಈವನ್ ದೆನ್ ಹೇಗೆ ಒಬ್ಬ ಮುಖ್ಯಮಂತ್ರಿಯ ಸುತ್ತ ಹೆಂಗೆ ರಾಜಕೀಯ ವಿರೋಧಿಗಳು ಯಾವ್ಯಾವ ಕ್ಷಣದಲ್ಲಿ ಯಾವ್ಯಾವ ಪ್ಲಾನ್ನ ಮಾಡ್ತಾರೆ, ಯಾವ್ಯಾವ ವೇಷದಲ್ಲಿ ನಿಂತ್ಕೋತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ.